ಈಗ ಯಾವ ಪಕ್ಷ ಇರ್ಲಿ ಆಯ್ತು, ಸದನ ಇದೆ, ತಾವು ಬಾಸ್ ಇದ್ರಿ ಹೇಳ್ಬೇಕು ಅಷ್ಟೇ. ಶ್ರೀನಿವಾಸ ಒಂದ್ ನಿಮಿಷ, ಒಂದ್ ಸೆಕೆಂಡ್. ನಿಮಗೊಂದು ಅಭಿನಂದನೆಗಳು. ನಿನ್ನೆ ನಿಮಗೆ ಒಂದು ಪ್ರಶಸ್ತಿ 25,000 ರೂಪಾಯಿ ನಗದು ಪ್ರಶಸ್ತಿ ಪುರಸ್ಕಾರವನ್ನ ರಾಜ್ಯದ ಜನತೆ ಪರವಾಗಿ ನಿನ್ನೆ ತಮಗಾಗಿದೆ ಅಂತ ಇವತ್ತು ಮಾಧ್ಯಮದಲ್ಲಿ ಓದಿದೀವಿ. ನಿಮಗೆಲ್ಲರ ಪರವಾಗಿ ಅಭಿನಂದನೆಗಳು ಅಧ್ಯಕ್ಷರೇ. ನೋಡ್ರಿ ಆ ಒಂದು ಅಲ್ಲ, ಆ ಗೌರವದ ಪ್ರಶಸ್ತಿ ನನಗೆ ಸಿಕ್ಕಿದಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಬಂದಂಥದ್ದು. ಅದು ನನಗೆ ಸಿಕ್ಕಿದ್ದು ನಿಮಗೆ ಸಿಕ್ಕಿದೆ ಅಂತ ಅರ್ಥ. ನಿಮ್ಮೆಲ್ಲ ಸಹಕಾರದಿಂದ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಚವನ್ ಅವರೇ, ನೀವೆಲ್ಲ ನಮಗೆಲ್ಲ ಅರ್ಥ ಆಗ್ತದೆ. ಆದರೆ ನೋಡಿ, ನಮ್ಮ ಜನರಿಗೂ ಕೂಡ ತಾವು ಇಷ್ಟು ಬೇಗ ಒಂದು ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ, ಯಾರು ಇಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರು ಎನಿಸಿರ್ಲಿಲ್ಲ ನೀವು ಇಷ್ಟು ಬೇಗ ಅಸೆಂಬ್ಲಿ ಹೋಗ್ತೀರ ಅಂತ ಹೇಳಿ. ಇಲ್ಲಿಗೆ ಬಂದಾಗ ಅವ್ರು ನಿಮ್ಮ ಮೇಲೆ ಖುಷಿ ಆಗ್ತದೆ. ನಮ್ಮ ಶಾಸಕರು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಇಷ್ಟು ಬೇಗ ಹೋಗ್ತಾರೆ ಅಂತ ಹೇಳಿಕೊಂಡು ಅವ್ರು ನಿಮ್ಗೆ ಅತ್ಯಂತ ಗೌರವ ಪಡ್ತಾರೆ. ಮತ್ತು ಆ ರೀತಿ ಎಲ್ಲ ಜನರು ಅದಕ್ಕೆ ಸಹಕಾರ ಮಾಡ್ತಾರೆ, ಹೋಗಿ ಬರಲಿ ಅಂತೇಳಿ. ಅವ್ರಿಗೆ ಅರ್ಥ ಆಗ್ತದೆ ಅಸೆಂಬ್ಲಿ ಹೋಗಿದ್ದಾರೆ. ಯಾವಾಗ ನೀವು ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದು ಟೀ ಕುಡಿದು ಆರಾಮ್ 8ರಿಂದ 10:30 ಗಂಟೆ ತನಕ ಆರಾಮದಲ್ಲಿದ್ದೀರಾ, ಆಗ ನಿಮ್ಮ ಮತ್ತೆ ಜನ ಕೆಲಸಕ್ಕೆ ಬರೋದು. ಯಾವಾಗ ನೀವು ಬ್ಯುಸಿಯಾಗಿದ್ದಂದ್ರೆ ಅವ್ರಿಗೆ ಕೂಡ ಅರ್ಥ ಆಗ್ತದೆ. ಒಂದು. ಎರಡನೇದು, ಬೆಳಿಗ್ಗೆ 8 ಗಂಟೆಗೆ ಇದು ನಮ್ಗೆ ಯಾವಾಗಲೂ ಇರುತ್ತೆ, 3 ತಿಂಗಳಿಗೊಮ್ಮೆ ನಮಗೆ ಅಧಿವೇಶನ ಬರುವಂಥದ್ದು. ನಿಗದಿತ ಸಮಯದೊಳಗೆ ನಮಗೆ ಎಲ್ಲ ಸದಸ್ಯರು ಮಾತಾಡಬೇಕು, ಬಿಲ್ಲು ಪಾಸ್ ಆಗಬೇಕು, ರೆಸೊಲ್ಯೂಷನ್ ಆಗಬೇಕು, ಚರ್ಚೆ ಆಗಬೇಕು, ರಿಪ್ಲೈ ಆಗಬೇಕು. ಇದೆಲ್ಲ ಈ ಟೈಮ್ ವ್ಯಾಪ್ತಿಯಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡ್ತೇವೆ. ಸೊ ಬೆಳಿಗ್ಗೆ ಎದ್ದು ರಾತ್ರಿ 11 ತನಕ. ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ರಾತ್ರಿ 2 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆ ಎದ್ದು ಹೋಗುದಿಲ್ಲ ಓಟು ಗೆಲ್ಲಲಿಕ್ಕೆ. ಇದು ಕೂಡ ಚುನಾವಣೆ ಎನಿಸಿಕೊಳ್ಳಿ, ಒಂದು 10 ದಿವಸ ಚುನಾವಣೆ ಎನಿಸಿಕೊಂಡೆ ಆ ರೀತಿಯ ಒಂದು ಮೈಂಡ್ ನಲ್ಲಿ ಬರಬೇಕು. ಜನ ನಿಮ್ಮನ್ನೆಲ್ಲ ಇದಕ್ಕೆ ಜಾಸ್ತಿ ಗೌರವಿಸಲಿಕ್ಕೆ ನಾನು ಬಯಸ್ತೇನೆ. ಈಗ ಮಾಡಿತ್ತು 3 ದಿವಸ ಮುಂದೆ ಹಾಕ್ಲಕ್ ಆಗಲ್ಲ ಸರ್ಕಾರಕ್ಕೆ. 3 ದಿವಸ ಮುಂದೆ ಅಲ್ಲ, ಅಧ್ಯಕ್ಷರು ಬಹಳ ಒಳ್ಳೆ ಪಾಠವನ್ನು ಹಾಕಿರಿ, ನಾವೆಲ್ಲರೂ ಅದನ್ನ ಪಾಲಿಸ್ತೇವೆ. ಒಂದು, ತಮ್ಮ ವಯಸ್ಸು ಎಷ್ಟು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಕರೆಕ್ಟ್ ಆಗಿ. ಯಾಕಂದ್ರೆ ಒಂದು ಆಕ್ಟಿವ್ ಹುಡುಗರಿಗೆ ಇದೀರಿ ತಾವು, ನಮಗೂ ಆ ರೀತಿ ಕಲ್ಸಿಲ್ಲ. ಫಸ್ಟ್ ಬಂದಂತ ಶಾಸಕರಿಗೆ ಎಲ್ಲರಿಗೂ ಅವಕಾಶ ಕೊಟ್ರಿ. ನಿನ್ನೆ ಹೇಳಿದ್ವಿ, ನಮ್ಗೆ ಇವತ್ತು ಬೆಳಿಗ್ಗೆ ಕೊಡಿ ಸರ್, ಮೊದ್ಲೇಕ್ ಅವ್ರು ಕೊಡ್ರಿ. ಬಹಳ ಒಳ್ಳೆ ಪರಿಪಾಠವನ್ನು ಮಾಡಿ ರಾಜ್ಯಕ್ಕೆ ಒಂದು ಮೆಸೇಜ್ ಒಳ್ಳೇದು ಹೋಗುತ್ತಾ, ತಾವು ಮುಂದುವರ್ಸ ಅಂತ ಒತ್ತಾಯವನ್ನು ಮಾಡಿ. ನಮ್ಮ ಕಾನೂನು ಸಚಿವ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ತಾವು ಹೇಳಿದಾಗೆ ಅವ್ರವ್ರು ಮಾತಾಡಿದಾಗ ಯಾವ ರೀತಿ ಅದನ್ನು ಅವರು ಜನರಿಗೆ ಮುಟ್ಟಿಸ್ಬೇಕಂದು ಎಲ್ಲ MLAಗೆಲ್ಲ ಅವ್ರದ್ದೇ ಒಂದು ಟೀಮ್ ಐಡಿಯಾ ಇದೆ. ಅದನ್ನ ನೀವು ಹೇಳಿದಾಗೆ ನಾವು ಕೂಡ ಇಲ್ಲಿಂದ ಅದಕ್ಕೆ ಯಾವ ರೀತಿ ಅದನ್ನು ಅವರಿಗೆ ಸಹಕಾರ ಕೊಡಬೇಕಂದೇಳಿ ಚರ್ಚೆ ಮಾಡಿ ಅದನ್ನು ನಾನು ಈ ಅಧಿವೇಶನ ಪ್ರಾರಂಭ ಮಾಡ್ತೇನೆ. ರೇವಣ್ಣ ಅವರು ಹೇಳಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಹಿರಿಯರಿದ್ದಾರೆ, ಹೇಳಿದ್ದಾರೆ, ಒಂದು ವಾರ ಎಕ್ಸ್ಟೆಂಡ್ ಮಾಡಿ. ಈಗ ಬೇರೆ ಸ್ಟೋರಿ, ನೀವು ಇಷ್ಟೆಲ್ಲ ಮಾಡಿದಿರಿ, ನೋಡಿ ಪ್ರಶಸ್ತಿ ಬಂದಿದೆ, ಅದಕ್ಕಾರ ಗೌರವ ಕೊಟ್ಟು ಒಂದು ವಾರ ಎಕ್ಸ್ಟೆಂಡ್ ಮಾಡಿ. ನಾನು ನಿಮ್ಗೆ ಒಳ್ಳೇದು ಅಂತ ಹೇಳಿ ಮನವಿ ಮಾಡ್ತೀನಿ. ನಿಮ್ಮ ಆ ಹುದ್ದೆಗೆ ಒಂದು ವಾರನಾರು ಎಕ್ಸ್ಟೆಂಡ್ ಮಾಡಿ ನಮ್ಮ ಮನವಿ. ನೋಡಿ ರೇವಣ್ಣ ಅವರೇ, ಈಗ ಫಸ್ಟ್ ಟೈಮ್ MLA ಹೇಳಿದ್ರೆ ನೀವು ಸೀನಿಯರ್ ಮೆಂಬರ್, ನೀವು BSc ಎಲ್ಲ ಕೂತ್ಕೊಂಡು ಟೈಮ್ ಎಲ್ಲ ಫಿಕ್ಸ್ ಮಾಡಿ ಈಗ ಇಲ್ಲಿ ಬಂದು ಈ ರೀತಿ ಹೇಳಿದ್ರೆ ಆಗ್ತದ? BSc ನಲ್ಲಿ 8 ಗಂಟೆಗೆ ಕರೀರಿ ಅಂತ ಏನು ಹೇಳಿಲ್ಲ, 12 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ ಮಾಡಿದ್ರು ಅವ್ರ ಔಟ್ ಟೈಮಿಗೆ ಬರೋರು. ಈಗ ಆಯ್ತು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.